ನಮಸ್ಕಾರ. ಕನ್ನಡ ನಾಡು ಸುದ್ದಿ ನವಲಗುಂದ. ಯುವ ಪೀಳಿಗೆ ಮಾದಕ ವ್ಯಸನದಿಂದ ಅಂತರ ಕಾಯ್ದುಕೊಳ್ಳಬೇಕು. ಈಗಿನ ದಿನಮಾನಗಳಲ್ಲಿ 50 ಜನರಿದ್ದಾರೆ ಎಂದರೆ ಅದರಲ್ಲಿ 10 ಜನಗಳು ಮಾದಕ ವ್ಯಸನಿಗಳು ಇರುತ್ತಾರೆ ಎಂದು PSI ಜನಾರ್ದನ್ ಭಟ್ರೋಳಿ ಹೇಳಿದ್ದಾರೆ. ಅವರು ಪಟ್ಟಣದಲ್ಲಿ ಮಾಡೆಲ್ ಹೈಸ್ಕೂಲ್ ಸಭಾಂಗಣದಲ್ಲಿ ಪೊಲೀಸ್ ಠಾಣೆ ವತಿಯಿಂದ ಏರ್ಪಡಿಸಲಾಗಿದ್ದ ಮಾದಕ ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಮಾದಕ ವ್ಯಸನಗಳಿಂದ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ಭಾಗಿಯಾಗಿರುವ ವಿದ್ಯಾರ್ಥಿ ಜೀವನ ಅತ್ಯಮೂಲ್ಯವಾದ್ದು. ತಾವುಗಳು ಇದರಿಂದ ದೂರ ಇರುವುದು ಅಲ್ಲದೆ ತಮ್ಮ ಸುತ್ತಮುತ್ತಲಿನ ಇದರ ಬಗ್ಗೆ ಜಾಗೃತಿ ಮೂಡಿಸುವುದು ಕಾರ್ಯ ನಡೆಸಿ ಎಂದರು. ವರದಿ ಕನ್ನಡ ನಾಡು ಸುದ್ದಿ ನವಲಗುಂದ. ಪಾಟಿ ಚೀಲಕ್ಕ ಒಂದು ಸಣ್ಣ ರೇಡಿಯಂ ತಂದು ಹಚ್ಕೋಬಹುದು. ಯಾಕಂದ್ರೆ ರಾತ್ರಿ ಎಲ್ಲಾದ್ರೂ ನೀವು ಸಂಚರಿಸಿದಾಗ ಹಿಂದೆ ರೇಡಿಯಂ ರಿಫ್ಲೆಕ್ಟ್ ಆಗಿ ಹಿಂದೆ ಬರುವ ವಾಹನಗಳಿಗೆ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ನೀವು ಹಂಗ ಹೋಗ್ತಿರ್ತಾರೆ 4 ದಿನ ಅವ ಫುಲ್ ರ್ಯಾಶ್ ಆಗಿ ಬರ್ತದೆ, ಮುಂದೆ ಕಾಣದೇ ಇಲ್ಲ, ಇಲ್ಲಿ ಬಂದಾಗ ಕಾಣ್ತಾನೆ. ಅವ ಎಲ್ಲಿ ಕಂಟ್ರೋಲ್ ಮಾಡಬೇಕು ಆಗಲ್ಲ. ಅವ ಸೀದಾ ಗೊತ್ತನ ನೀವು ಯಮಪ್ಪ ಅಂತ. ಅದಕ್ಕೆ ನಿಮ್ಮ ಸ್ಕೂಲ್ಗಳಿಗೆ ಬ್ಯಾಗ್ ಇತ್ತಲ್ಲ, ರೇಡಿಯಂ ಸಿಕ್ಕ ರೇಡಿಯಂ ಗೊತ್ತಲ್ಲ ನೋಡ್ರಿಲ್ಲ, ರೇಡಿಯಂ ಯಾವ ಕಲರ್ ಇರ್ತದೆ? ಹಸಿರು ಕಲರ್ ಇರ್ತದೆ ನೋಡು. ಯಾವ ಕಲರ್ ಇರ್ತದೆ? ಯಾವ ಕಲರ್? ಹಸಿರ ಕೆಂಪು ಕಲರ್ ಇರ್ತದೆ. ಯಾರೇ ಪ್ರಚೋದನೆ ಮಾಡಾರು, ಯಾರೇ ಕರೆದ್ರು, ಯಾರೇ ಹೋದ್ರು, ಎಲ್ಲೇ ಊಟ ತಿನ್ನಕ ಇದು ಮಾಡಕ ಈಗದಿಂದ ಏನಿರ್ತಾರ, ಈಗ ಏನ್ ಕೇಳ್ತಿರೋ ಇವತ್ತು ಚಿಟ್ ತಿಂತಿ, ನಾಳೆ ಸೆರೆಕ್ ತಿಂತಿ, ನಾಳೆ ಡ್ರಗ್ಸ್ ಎತ್ತಿ, ಮುಂದೊಂದು ದಿನ ಹೇಳಿದಲ್ಲ ಅವಕಾಶ ಇದೆ. ಈ ಎಲ್ಲ ಏನಾದ್ರು ಅಂದ್ರೆ ಒಂದಕ್ಕೊಂದು ಲಿಂಕ್ ಐತಿ. ಅದು ನಶೆನ ಈಗಿಂತ ನೀವು ಅದನ್ನ ತಡೆಗಟ್ಟಿದ್ರ ಮುಂದೆ ನಿಮಗೆ ಅಂತ ಆಲೋಚನೆ ಬರಲ್ಲ. ಇಲ್ಲಪ್ಪ ನಾವು ಅದರಿಂದ ದೂರ ಇದೀವಿ ಅಂತೇಳಿ ಅದನ್ನ ಮುಂದಕ್ಕೂ ಹೋಗಲ್ಲ. ಸೊ ಹಂಗಾಗಿ ಈ ಪ್ರಚಲಿತ ಏನಾಗೈತೆ ಅಂತಂದ್ರ ಪ್ರಸ್ತುತ ದೇಶದಾಗ 10 ಜನದಾಗ 16 ವರ್ಷದ ಒಳಗು ಸ್ಪೆಷಲಿ 10th ಹುಡುಗರು 2 ಬಲಿಯಾಗ್ತದ. ಎದಕ್ಕ ಡ್ರಗ್ಸ್ 10 ಜನದಾಗ 2. ಈಗ 50 ಜನ ಅದ ಅಂದ್ರೆ ಎಷ್ಟು?